ಒಂದಾನೊಂದು ಕಾಲದಲ್ಲಿ ಪಾರ್ವತಿ ದೇವಿ ಹಿಮಾಲಯದಲ್ಲಿ ತಪಸ್ಸು ಮಾಡುತ್ತಿದ್ದರು. ಅವರು ತನ್ನ ಭಕ್ತರನ್ನು ಸದಾ ಕಾಪಾಡಬೇಕು, ಧರ್ಮ, ಐಶ್ವರ್ಯ, ಸಂತಾನ, ಸುಖ ನೀಡಬೇಕು ಎಂದು ಶಂಕರನನ್ನು ಪ್ರಾರ್ಥಿಸುತ್ತಿದ್ದರು. ಅದರಿಂದ ಸಂತೋಷಗೊಂಡ ಮಹಾದೇವರು ಯಾವ ಭಕ್ತೆಯಾದರೂ ಭಾದ್ರಪದ ಶುಕ್ಲ ತೃತೀಯದಂದು ನನ್ನನ್ನು ಸ್ಮರಿಸಿ ಗೌರಿ ವ್ರತವನ್ನು ಮಾಡಿದರೆ ಆಕೆಗೆ ಐಶ್ವರ್ಯ, ಸಂತಾನ, ಸುಖ, ಸೌಭಾಗ್ಯ 7 ಜನ್ಮದಲ್ಲಿಯೂ ಕಲ್ಯಾಣ ದೊರಕುತ್ತದೆ ಎಂದು ವರ ನೀಡಿದರು. ಆ ದಿನದಿಂದಲೇ ಸ್ವರ್ಣಗೌರಿ ವ್ರತ ಪ್ರಾರಂಭವಾಯಿತು. ಒಮ್ಮೆ ಒಬ್ಬ ಸತ್ಪತ್ನಿಯಾದ ಮಹಿಳೆ ಸ್ವರ್ಣಗೌರಿ ವ್ರತವನ್ನು ಮಾಡುತ್ತಿದ್ದಳು. ಆಕೆಯ ಬಳಿಯಲ್ಲಿದ್ದ ನೆರೆಹೊರೆಯ ಸ್ತ್ರೀ ಅದನ್ನು ನಿರ್ಲಕ್ಷ್ಯ ಮಾಡಿ ಗೌರಿಯನ್ನು ಪೂಜಿಸಲಿಲ್ಲ. ಫಲವಾಗಿ ಆಕೆಯ ಮನೆಯಲ್ಲಿ ದುಃಖ, ಕಷ್ಟ, ದಾರಿದ್ರ್ಯ ಉಂಟಾಯಿತು. ಆದರೆ ವ್ರತ ಮಾಡಿದ ಸತ್ಪತ್ನಿಯ ಮನೆಯಲ್ಲಿ ಧನ, ಧಾನ್ಯ, ಐಶ್ವರ್ಯ, ಮಕ್ಕಳ ಸೌಭಾಗ್ಯ ಹೆಚ್ಚಾಯಿತು. ಹೀಗಾಗಿ ಎಲ್ಲ ಸ್ತ್ರೀಯರು ಈ ವ್ರತವನ್ನು ಭಕ್ತಿ ಭಾವದಿಂದ ಆಚರಿಸಿ ಮಾತಂಗಿ ಗೌರಿ, ಲಕ್ಷ್ಮಿ ಇವರ ಆಶೀರ್ವಾದದಿಂದ ಸೌಭಾಗ್ಯ, ಸಂತಾನ, ಐಶ್ವರ್ಯ, ಸಮೃದ್ಧಿ ಪಡೆಯಲು ಶುಭವಾಗಿರುತ್ತದೆ. ಈ ಕಥೆಯನ್ನು ಭಾದ್ರಪದ ಶುಕ್ಲ ತೃತೀಯದಂದು ಗೌರಿ ಹಬ್ಬದಂದು ಉಪವಾಸ ಪೂಜೆಯ ಸಮಯದಲ್ಲಿ ಕೇಳುವುದು, ಓದುವುದು ಶುಭಕರವೆಂದು ಪರಂಪರೆ. ಮತ್ತೆ ಸ್ವರ್ಣಗೌರಿ ವ್ರತನ ಯಾಕೆ ಮಾಡುತ್ತಾರೆ ಅಂದರೆ, ಸ್ವರ್ಣಗೌರಿ ವ್ರತ ಸೌಭಾಗ್ಯ, ಐಶ್ವರ್ಯದ ಸಂಕೇತ. ಅವರು ಮಹಿಳೆಯರ ಮಾಂಗಲ್ಯ ಮತ್ತು ಕುಟುಂಬ ಸುಖವನ್ನು ಕಾಪಾಡಿಕೊಳ್ಳುತ್ತಾರೆ. ಭಾದ್ರಪದ ಶುಕ್ಲ ತೃತೀಯದಂದು ಈ ವ್ರತ ಮಾಡುವುದರಿಂದ ಪತಿ ದೀರ್ಘಾಯುಷ್ಯ ಹೊಂದುತ್ತಾರೆ. ಸೌಭಾಗ್ಯ, ಸಂತಾನ, ಐಶ್ವರ್ಯ ಕೂಡ ದೊರೆಯುತ್ತದೆ. ಮನೆಯಲ್ಲಿರುವ ದುಃಖ, ದಾರಿದ್ರ್ಯ, ಅಶಾಂತಿ ಕೂಡ ದೂರ ಆಗುತ್ತದೆ. ಪುರಾಣದ ಪ್ರಕಾರ ಒಬ್ಬ ಮಹಿಳೆ ಗೌರಿ ವ್ರತ ಮಾಡಿದಳು. ಆಕೆಯ ಮನೆಯಲ್ಲಿ ಸಂತೋಷ, ಐಶ್ವರ್ಯ ತುಂಬಿತು. ಆದರೆ ಮಾಡದವಳ ಮನೆಯಲ್ಲಿ ದುಃಖ, ಕಷ್ಟಗಳು ಬಂದವು. ಗೌರಿ ದೇವಿಯ ಆಶೀರ್ವಾದ 7 ಜನ್ಮಗಳವರೆಗೆ ಮಾಂಗಲ್ಯ ರಕ್ಷಣೆ ಮಾಡುತ್ತದೆ. 7 ಜನ್ಮದವರೆಗೆ ಮಾಂಗಲ್ಯ ರಕ್ಷಣೆ ಕೂಡ ಸಿಗುತ್ತದೆ. ಮತ್ತೆ ಹೆಣ್ಣು ಮಕ್ಕಳು, ಯುವತಿಯರು ಉತ್ತಮ ವರ ಕೂಡ ದೊರೆಯುತ್ತದೆ. ಮನೆಗೆ ಧನ, ಧಾನ್ಯ, ಸಮೃದ್ಧಿ ಕೂಡ ಹೆಚ್ಚಾಗುತ್ತದೆ. ಹಾಗಾಗಿ ಈ ವ್ರತವನ್ನು ಮುಖ್ಯವಾಗಿ ಮಹಿಳೆಯರು ತಮ್ಮ ಕುಟುಂಬದ ಸುಖ ಸಮೃದ್ಧಿಗಾಗಿ ಮಾಡಬೇಕು. ಶ್ರೀ ಸ್ವರ್ಣಗೌರಿ ವ್ರತ ವಿಧಾನ ಹೇಗೆ ಮಾಡಬೇಕು ಎಂದು ನಾನೀಗ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲು ಪೂರ್ವ ಸಿದ್ಧತೆಯನ್ನು ಮಾಡ್ಕೋಬೇಕು. ಭಾದ್ರಪದ ಶುಕ್ಲ ಪಕ್ಷ ತೃತೀಯಂದು ಸ್ನಾನ ಮಾಡಿ ಶುದ್ಧ ಬಟ್ಟೆ ಧರಿಸಬೇಕು. ಮಂಟಪ ಹಬ್ಬದ ಸಜ್ಜೆ ಹೂವಿನಿಂದ ಅಲಂಕಾರ ಮಾಡಬೇಕು. ಕಲಶವನ್ನು ಇಟ್ಟು ಅದರಲ್ಲಿ ನೀರು, ಅಕ್ಕಿ, ಹಸಿರು ಕಾಳು, ನಾಣ್ಯ, ಹಳದಿ, ಕುಂಕುಮ ಇಡಬೇಕು. ಕಲಶದ ಮೇಲೆ ಗೌರಿಯ ಮೂರ್ತಿ ಅಥವಾ ತೆಂಗಿನಕಾಯಿ ಇಟ್ಟು ಅಲಂಕಾರ ಮಾಡಬೇಕು. ನಂತರ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಅಂದರೆ ನೀವೇನು ಅಂದ್ಕೊಂಡಿರ್ತೀರೋ ಅದನ್ನು ಸಂಕಲ್ಪ ಮಾಡಿಕೊಂಡು ಓಂ ಶ್ರೀ ಗುರುವೇ ಅಂತ ಮಂತ್ರವನ್ನು ಜಪಿಸುತ್ತಾ ಧ್ಯಾನ ಮಾಡಬೇಕು. ನಂತರ ಮೊದಲು ಗಣಪತಿ ಪೂಜೆಯನ್ನು ಮಾಡಬೇಕು. ಓಂ ಗಂ ಗಣಪತೇ ನಮಃ. ನಂತರ ಸ್ವರ್ಣಗೌರಿಯನ್ನು ಪೂಜೆ ಮಾಡಬೇಕು. ಹಳದಿ, ಕುಂಕುಮ, ಅಕ್ಷತೆ ಕೂಡ ಅರ್ಪಿಸಬೇಕು. ಹೂವು, ಹಣ್ಣು, ತಾಂಬೋಳಿ, ಬಾಳೆಹಣ್ಣು ನೈವೇದ್ಯವನ್ನು ಅರ್ಪಿಸಬೇಕು. ನಂತರ ಗೌರಿಗೆ ಆರತಿಯನ್ನು ಬೆಳಗಬೇಕು. ಮಂಗಳಾರತಿಯನ್ನು ಕೂಡ ಮಾಡಬೇಕು. ಜಯ ಮಾಂಗಲ್ಯ ದೇವಿ ಜಗನ್ಮಾತೆ ಗೌರಿ ಶರಣಾಗತ ವತ್ಸಲೆಯೇ ಜಯ ಜಯಮ್ಮ ಅಂತ ಹೇಳಬೇಕು. ನಂತರ ಎಲ್ಲ ಮುಗಿದ ನಂತರ ಹೇಳಿರುವಂತಹ ಕಥೆಯನ್ನು ಪೂರ್ಣವಾಗಿ ಕೇಳಬೇಕು. ಮತ್ತೆ ಈ ದೇವಿಗೆ ನೈವೇದ್ಯವನ್ನು ಬೆಲ್ಲ, ಹುಳಿ, ಪಾಯಸ, ಕಾಳು ಉಂಡೆ, ಹಣ್ಣುಗಳನ್ನು ಕೂಡ ಸಮರ್ಪಿಸಬೇಕು. ಬಳಿಕ ತಾಂಬೂಲ ಅಂದರೆ ಹಸಿರು ವಿಳೆದೆಲೆ, ಅಡಿಕೆ, ಬಾಳೆಹಣ್ಣು ಕೂಡ ಸಮರ್ಪಿಸಬೇಕು. ಮಂಗಳಾರತಿ ಕೂಡ ಮಾಡಬೇಕು. ನಂತರ
ವ್ರತವನ್ನು ಹೇಗೆ ಮುಗಿಯಬೇಕು ಅಂದರೆ ತಾಂಬೂಲವನ್ನು ಮಹಿಳೆಯರಿಗೆ ಹಂಚಬೇಕು. ಪತಿ ಕುಟುಂಬದವರ ದೀರ್ಘಾಯುಷ್ಯಕ್ಕಾಗಿ ಆಶೀರ್ವಾದವನ್ನು ಪಡೆಯಬೇಕು. ಮಂಗಳ ಗೌರಿ ವ್ರತದಲ್ಲಿ ಬಾಗಿನ ಕೊಡುವುದು ಒಂದು ಪ್ರಮುಖ ಆಚರಣೆ. ಗೌರಿ ದೇವಿಯ ಆರಾಧನೆ ಮಂಗಳ ಗೌರಿ ವ್ರತ ಬಾಗಿನ ಕೊಡುವುದು ಒಂದು ಮುಖ್ಯ ಆಚರಣೆ. ಇದಕ್ಕೆ ಹಲವು ಧಾರ್ಮಿಕ ಹಾಗೂ ಸಾಮಾಜಿಕ ಕಾರಣಗಳಿವೆ. ಧಾರ್ಮಿಕ ಕಾರಣಗಳು: ಗೌರಿ ದೇವಿಯ ಆರಾಧನೆ. ಬಾಗಿನದಲ್ಲಿ ಕೊಡುವ ವಸ್ತುಗಳು: ಅಕ್ಕಿ ಹಿಟ್ಟಿನ ಪದಾರ್ಥ, ಅರಿಶಿನ, ಕುಂಕುಮ, ಹಣ್ಣು, ಬಾಳೆ ಎಲೆ, ಹೂವು. ಗೌರಮ್ಮ ಪೂಜೆಗೆ ಸಮರ್ಪಿತವಾಗಿರುತ್ತದೆ. ಇದನ್ನು ಹಂಚುವುದರಿಂದ ಪೂಜೆಯ ಪುಣ್ಯವು ಇನ್ನೊಬ್ಬರಿಗೂ ಹಂಚಿದಂತಾಗುತ್ತದೆ. ನಂತರ ಸಮೃದ್ಧಿಯ ಸಂಕೇತ. ಬಾಗಿನ ಕೊಡುವುದು ಧನ, ಧಾನ್ಯ, ಸಮೃದ್ಧಿ, ಐಶ್ವರ್ಯ ಮತ್ತು ಸಂತಾನ ಸಂಪತ್ತಿಗಾಗಿ ಮಾಡುವ ಸಂಕೇತ ಪೂಜೆ. ಮಂಗಳವಾರದಂದು ಗೌರಿಯನ್ನು ಆರಾಧಿಸಿದರೆ ಮಂಗಳ ಫಲ ಸಿಗುತ್ತದೆ ಎಂದು ನಂಬಿಕೆ. ನಂತರ ಸಹೋದರತ್ವ ಮತ್ತು ಬಾಂಧವ್ಯ. ಬಾಗಿನವನ್ನು ಬಂಧು ಮಿತ್ರರಿಗೆ ಕೊಡುವುದರಿಂದ ಒಗ್ಗಟ್ಟು, ಸ್ನೇಹ, ಪ್ರೀತಿ ಹೆಚ್ಚಾಗುವುದು. ಹಂಚುವ ಪರಂಪರೆ. ಮನೆಗೆ ಬಂದ ಅತಿಥಿಗೆ ದಾನ ನೀಡುವುದರಿಂದ ದಾನ ಮಹತ್ವ ಹೆಚ್ಚಿಸುವುದು. ಮಹಿಳೆಯರ ಬಂಧ. ವಿಶೇಷವಾಗಿ ಮಹಿಳೆಯರು ಬಾಗಿನ ಪಡೆಯುವುದರಿಂದ ಆಕೆಯ ಮನೆಯಲ್ಲಿರುವ ಗೌರಿ ಆಶೀರ್ವಾದ ಸಿಗುತ್ತದೆ. ಹೌದು, ಮಂಗಳ ಗೌರಿ ವ್ರತದಲ್ಲಿ ಕೊಡುವ ಬಾಗಿನದಲ್ಲಿ ಸಾಮಾನ್ಯವಾಗಿ ಇಡುವ ವಸ್ತುಗಳು. ಬಾಗಿನದಲ್ಲಿ ಇರಿಸುವ ವಸ್ತುಗಳು ಯಾವುದು ಎಂದರೆ ಅಕ್ಕಿ, ಸಮೃದ್ಧಿ, ಅಕ್ಷಯ, ಲಕ್ಷ್ಮಿಯ ಸಂಕೇತ. ಅರಿಶಿನ, ಕುಂಕುಮ, ಶುಭ ಸೌಮಾಂಗಲ್ಯದ ಸಂಕೇತ. ಬಾಳೆ ಎಲೆ, ಪೂಜೆಯ ಪವಿತ್ರ ಅಂಶ, ಅತಿಥಿ ಸತ್ಕಾರ. ಕಾಯಿ, ಸಂಪೂರ್ಣತೆಯ ಸಂಕೇತ. ಹಣ್ಣುಗಳು, ಸಿಹಿ, ಸಂತೋಷ ಮತ್ತು ಆರೋಗ್ಯದ ಸಂಕೇತ. ಸಕ್ಕರೆ, ಬೆಲ್ಲ, ಸಿಹಿ ಜೀವನದ ಸಂಕೇತ. ದೀಪ, ಬೆಳಕು, ಜ್ಞಾನ, ಶುಭ ಕೀರ್ತಿಯ ಸಂಕೇತ. ಪ್ರತಿಯೊಂದು ವಸ್ತುವಿಗೂ ಒಂದು ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಅರ್ಥ ಇದೆ. ನಂತರ ಗೌರಿ ಎಂದರೆ ಯಾರು ಎಂಬುದು ನಿಮಗೆ ಗೊತ್ತಿದ್ದರೆ ಮತ್ತೆ ತಿಳಿದುಕೊಳ್ಳಿ. ಗೌರಿ ದೇವಿ ಎಂದರೆ ದೇವಿ ಪಾರ್ವತಿ ಅವರ ಇನ್ನೊಂದು ರೂಪ. ಇವರು ಪರಮೇಶ್ವರನ ಪತ್ನಿ, ಗಣೇಶ ಹಾಗೂ ಕಾರ್ತಿಕೇಯ ತಾಯಿ. ಗೌರಿ ಎಂಬ ಪದಕ್ಕೆ ಗೌರ, ಶುಭ್ರ, ಹೊಳೆಯುವ ಎಂಬ ಅರ್ಥವಿದೆ. ಅಂದರೆ ಮಂಗಳ, ಶಾಂತಿ, ಐಶ್ವರ್ಯ, ಸೌಂದರ್ಯದ ಸಂಕೇತ. ಗೌರಿ ದೇವಿಯ ಮಹತ್ವ. ಮಂಗಳ ಮತ್ತು ಐಶ್ವರ್ಯದಾತಿ, ಮನೆಗೆ ಸಂತೋಷ, ಸಮೃದ್ಧಿ, ಸಂಪತ್ತು, ಶುಭ ತರ್ತಾಳೆ ಎಂದರ್ಥ. ಸೌಮಾಂಗಲ್ಯದ ದೇವಿ. ವಿವಾಹಿತ ಸ್ತ್ರೀಯರ ಶುಭಾಕಾಂಕ್ಷೆಗೆ ಗೌರಿಯ ಆರಾಧನೆ. ಸಂತಾನ ಪ್ರಾಪ್ತದಾಯಿನಿ. ಮಕ್ಕಳು ಕುಟುಂಬದ ಆರೈಕೆಗೆ ಆಶೀರ್ವಾದ ಕೊಡುತ್ತಾಳೆ. ಶಕ್ತಿ ಸ್ವರೂಪಿಣಿ. ದುಷ್ಟಶಕ್ತಿ ನಾಶ ಮಾಡಿ ಭಕ್ತರನ್ನ ರಕ್ಷಿಸುತ್ತಾರೆ. ಸ್ವರ್ಣಗೌರಿ ವ್ರತ, ಮಂಗಳ ಗೌರಿ ವ್ರತ ಗೌರಿ ದೇವಿಯ ಪೂಜೆಗೆ ಸಮರ್ಪಿಸಿದ ಹಬ್ಬಗಳು. ಈ ದಿನ ದೇವಿಯನ್ನು ಅರಿಶಿನ, ಕುಂಕುಮ, ಹೂಗಳಿಂದ ಅಲಂಕರಿಸಿ ಆರಾಧಿಸುತ್ತಾರೆ. ಮಹಿಳೆಯರು ಬಾಗಿನ ಕೊಟ್ಟು ಭಜನೆ ಹಾಡಿ ದೇವಿಯನ್ನು ನೆನೆದು ಪ್ರಾರ್ಥಿಸುತ್ತಾರೆ. ಅಂದರೆ ಗೌರಿ ಪಾರ್ವತಿ ದೇವಿಯ ಶುಭ್ರ, ಮಂಗಳಮಯ, ಕರುಣಾಮಯ ರೂಪ. ಮಂಗಳ ಗೌರಿಯ ವ್ರತವನ್ನ ಕೇಳೋಣ ಬನ್ನಿ. ಹಳೆಯ ಕಾಲದಲ್ಲಿ ಒಬ್ಬ ಬಡ ಬ್ರಾಹ್ಮಣನ ಮಗಳು ಇದ್ದಳು. ಆಕೆಯ ಭಾವನೆ, ಭಕ್ತಿ ತುಂಬ ಶುದ್ಧವಾಗಿತ್ತು. ಆಕೆ ದೇವಿ ಗೌರಿಯ ಭಕ್ತಿಯಾಗಿದ್ದಳು. ಆದರೆ ಆಕೆಗೆ ಮನೆತನದಲ್ಲಿ ಸಂಪತ್ತು, ಐಶ್ವರ್ಯ ಏನೂ ಇರಲಿಲ್ಲ. ಒಮ್ಮೆ ಆಕೆಯ ಮದುವೆ ನಿಶ್ಚಯವಾಯಿತು. ಆದರೆ ಬಡತನ ಕಾರಣ ಮದುವೆಯಲ್ಲಿ ಸಕಲ ಸಿದ್ಧತೆ ಮಾಡಲಾಗಲಿಲ್ಲ. ಮದುವೆಯಾದ ಮೇಲೆ ಆಕೆಯ ಅತ್ತೆ ಮನೆಯ ಜನರು ಇವಳು ಬಡ ಮಗಳೆಂದು ಹಿಂಸಿಸುತ್ತಿದ್ದರು. ಆಕೆ ಹೃದಯದಿಂದ ಗೌರಿ ದೇವಿಯನ್ನು ಪ್ರಾರ್ಥಿಸತೊಡಗಿದಳು. ಮಂಗಳವಾರದಂದು ಗೌರಿ ವ್ರತ ಮಾಡುತ್ತೇನೆ, ಬಾಗಿನ ಕೊಡುತ್ತೇನೆ, ನಿನ್ನನ್ನು ಶ್ರದ್ಧೆಯಿಂದ ಪೂಜಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡಿಕೊಂಡಳು. ಆಕೆಯ ಭಕ್ತಿಯಿಂದ ಸಂತೃಪ್ತಳಾದ ಗೌರಿದೇವಿ ಅವಳ ಮುಂದೆ ಪ್ರತ್ಯಕ್ಷವಾಗಿ ಹೇಳಿದಳು, ಮಗಳೇ, ನೀನು ತಾಳ್ಮೆಯಿಂದ ನನ್ನನ್ನು ಆರಾಧಿಸುತ್ತಿದ್ದೆಯೇ? ಈಗಿನಿಂದ ನಿನ್ನ ಮನೆಗೆ ಐಶ್ವರ್ಯ,
ಮಂಗಳ, ಸಂತಾನ, ಸಂಪತ್ತು ಎಲ್ಲವೂ ಬರಲಿ. ಅದಾದ ನಂತರ ಆಕೆಯ ಮನೆತನದಲ್ಲಿ ಸಮೃದ್ಧಿ ತುಂಬಿತು. ಎಲ್ಲರೂ ಆಕೆಯನ್ನ ಗೌರವಿಸಿದರು. ಗೌರಿ ದೇವಿಯನ್ನು ನಂಬಿಕೆಯಿಂದ ಪೂಜಿಸಿದರೆ ಮಹಿಳೆಯರಿಗೆ ಸೌಮಾಂಗಲ್ಯ, ಕುಟುಂಬಕ್ಕೆ ಐಶ್ವರ್ಯ, ಮಕ್ಕಳಿಗೆ ರಕ್ಷಣೆ ಕೂಡ ಸಿಗುತ್ತದೆ. ಭಕ್ತಿ, ತಾಳ್ಮೆ, ಶ್ರದ್ಧೆ ಇದ್ದರೆ ದೇವಿಗೆ ನಾವು ಹತ್ತಿರರಾಗುತ್ತೇವೆ ಎಂಬುದು ಇದರ ಅರ್ಥ.